देवान् भावयतानेन ते देवा भावयन्तु वः परस्परं भावयन्तः श्रेयः परमवाप्स्यथ ದೇವಾನ್ ದೇವ ಎರಡು ದೀರ್ಘ ಆದ ನಂತರ ಅರ್ಧ ನ ಇದೆ. ಭಾವಯತಾನೇನ ನೋಡಿ ಮೊದಲನೇ ಚರಣ. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಃ ಪರಸ್ಪರಂ ರ ಮೇಲೆ ಆಘಾತ ಗಮನಿಸಬೇಕು. ಪರಸ್ಪರಂ ಇಲ್ಲಿ ಪರಸ್ಪರ ರ ಆದ ನಂತರ ಇರೋ ಅನುಸ್ವಾರದ ಉಚ್ಚಾರಣೆ ಕಂಸದಲ್ಲಿ ಅರ್ಧ ಮ ರೀತಿ ಕೊಟ್ಟಿದ್ದಾರೆ. ಯಾಕಂದ್ರೆ ಮುಂದಿನ ಶಬ್ದ ಭಾವ ಭದಿಂದ ಶುರುವಾಗ್ತಾ ಇದೆ. ಇದು ನೋಡಿ ಪ ವರ್ಗಕ್ಕೆ ಸೇರಿದ ವ್ಯಂಜನವಾಗಿದೆ. ಪ ಫ ಬ ಭ ಈ ವರ್ಗದ ಅನುನಾಸಿಕ ಮ ಆದ ಕಾರಣ ಅಲ್ಲಿ ಕಂಸದಲ್ಲಿ ಅರ್ಧ ಮ ಬಂದಿದೆ. ಪರಸ್ಪರಂ ಭಾವಯಂತಃ ಶ್ರೇಯಃ ಪರಮವಾಪ್ಸ್ಯಥ. ಇಲ್ಲಿ ವಾ ದೀರ್ಘ ಆದ ನಂತರ ಅರ್ಧ ಪ ಇದೆ. ವಾಪ್ಸ್ಯಥ ವಾಪ್ಸ್ಯಥ ಸ್ಯಥ ಸ ಕೆ ಯ ದ್ವತ್ತಿದೆ. ಮತ್ತೆ ಮುಂದೆ ಥ ಮಹಾಪ್ರಾಣ ರಸ್ವ. ವಾಪ್ಸ್ಯಥ ವಾಪ್ಸ್ಯಥ ಪರಮ ವಾಪ್ಸ್ಯಥ ಶ್ರೇಯಃ ಪರಮವಾಪ್ಸ್ಯಥ. ಪೂರ್ತಿ ಶ್ಲೋಕ. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಃ ಪರಸ್ಪರಂ ಭಾವಯन्तಃ ಶ್ರೇಯಃ ಪರಮವಾಪ್ಸ್ಯಥ. ರನ ರನ ರನು ರೇ